ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಇದು ತಿರುಪತಿ ವ್ಲಾಗ್ದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಎಲ್ಲರೂ ಫಸ್ಟ್ ಪಾರ್ಟ್ ನೋಡಿದ್ದೀರಾ ಅಂದ್ಕೊತೀನಿ. ಸೊ ನೋಡಿಲ್ಲ ಅಂದರೆ ನೋಡ್ಬೋದು, ನನ್ನ ಚಾನಲಲ್ಲಿದೆ ಲಾಸ್ಟ್ ವ್ಲಾಗು ತಿರುಪತಿದು. ಸೊ ಸೆಕೆಂಡ್ ಪಾರ್ಟಲ್ಲಿ ಈಗ ನೋಡ್ಬೋದು ನೀವು. ನಾವು ಆಲ್ಮೋಸ್ಟ್ ಮಧ್ಯಾಹ್ನಕ್ಕೆ ಊಟ ಆರ್ಡ್ರ್ ಮಾಡ್ತಾಯಿದ್ದೀವಿ. ಟ್ರೈನಲ್ಲಿ ಊಟ ಬಂದಿತ್ತು, ಬಟ್ ನಾವು ಊಟನ ಅಲ್ಲೇ ಆರ್ಡ್ರ್ ಮಾಡಲಿಲ್ಲ. ತಮ್ಮ ಏನಂದರೆ ಅದು ಝೊಮ್ಯಾಟೊನೋ ಸ್ವಿಗ್ಗಿ ಸಮಥಿಂಗ್ ಅದರಲ್ಲಿ ಆರ್ಡ್ರ್ ಮಾಡಿದರೆ ಈಗ 2 o'clock ಯಾವುದೋ ಒಂದು ಸ್ಟೇಷನ್ ನೇಮ್ ನಂಗೆ ಕರೆಕ್ಟ್ ನೆನ್ಪು ಬರ್ತಾಯಿಲ್ಲ. ಆ ಸ್ಟೇಷನಲ್ಲಿ ನಾವು ಪಿಕ್ ಮಾಡ್ಕೋಬೋದು. ಅವ್ರು ಅಲ್ಲಿ ಬಂದು ಊಟ ರೆಡಿ ಇಡ್ತಾರೆ ಆ ಟೈಮಿಗೆ. ನಾವು ಎಷ್ಟು ಗಂಟೆಗೆ ಹೋಗುತ್ತೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಬೇಕು. ಅಲ್ಲಿಂದ ರೆಸ್ಟೋರೆಂಟಿಂದ ನಮ್ಗೆ ಊಟ ಬಂದು ಅವರು ಕೊಟ್ಟು ಹೋಗ್ತಾರೆ. ಅಷ್ಟೇ, ಅದು ಸಿಂಪಲ್ ಥಿಂಗ್. ಅದೆಲ್ಲ ಮಾಡ್ತಾರೆ ಇವಾಗ. ಡಾಮಿನೋಸ್ ಎಲ್ಲ ಸಿಗುತ್ತೆ ಆ್ಯಕ್ಚುಲಿ. ನಾವು ಊಟ ಕೂಡ ಅದೇ ಥರ ಆನ್ಲೈನಲ್ಲೇ ಆರ್ಡ್ರ್ ಮಾಡೋಣ. ಟ್ರೈನಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅಂತ. ಮತ್ತು ಫಸ್ಟ್ ಟೈಮ್ ಇದು ನಾವು ಈ ಥರ ಟ್ರೈ ಮಾಡಿರೋದು. ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿರೋದು ಆ್ಯಕ್ಚುಲಿ. ತಮ್ಮ ಆರ್ಡ್ರ್ ಮಾಡ್ತಾಯಿದ್ದ ಊಟ ಎಲ್ರಿಗೂ ಏನೆಲ್ಲ ಬೇಕಂತ ಡಿಸೈಡ್ ಮಾಡ್ತಾಯಿದ್ವಿ. ಸೊ ನಾನ್ ವೆಜ್ ಅಂತೂ ತಿನ್ನಂಗಿರಲಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನಾವು ಆಲ್ರೆಡಿ ನಾನ್ ವೆಜ್ ಬಿಟ್ಟಿದ್ವಿ ಒಂದು ವಾರದಿಂದ ಹಿಂದೆಯೇ. ಸೊ ಅದಕ್ಕೋಸ್ಕರ ವೆಜ್ ಊಟನೇ ಆರ್ಡ್ರ್ ಮಾಡ್ತಾಯಿದ್ವಿ. ನೋಡ್ಬೋದು, ಎಲ್ಲರೂ ಮೀಲ್ಸ್ ಅಂತಲೇ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಸುಮ್ಮನೆ ಅದು ಒಬ್ಬರು ಇದೊಬ್ಬರೆಲ್ಲ ಹೇಳಿದರೆ ಸುಮ್ಮನೆ ರಿಸ್ಕ್ ಬೇಡ, ಎಲ್ಲ ಒಂದೇ ಊಟನೇ ಆರ್ಡ್ರ್ ಮಾಡೋಣ ಒಂದೇ ಥರದ್ದೇ ಅಂತ. ಮಧ್ಯಾಹ್ನದ ಊಟದ ಆಗಿರೋದ್ರಿಂದ ಮೀಲ್ಸ್ ಆರ್ಡ್ರ್ ಮಾಡ್ತಾಯಿದ್ವಿ, ಎಲ್ರಿಗೂ ವೆಜ್ ಮೀಲು. ಅದು ಊಟ ಬರೋದು 2 o'clock ನಮ್ಗೆ ಪಿಕಪ್ ಇತ್ತು ಅಲ್ಲಿಂದ ಸ್ಟೇಷನಿಂದ. ಸೊ ಅದಕ್ಕೋಸ್ಕರ ನಾನು ಅದಕ್ಕಿಂತ ಮುಂಚೆ ಪಾಪುಗೆ ಊಟ ರೆಡಿ ಮಾಡ್ತಾಯಿದ್ದೆ. ನೋಡ್ಬೋದು ನೀವು, ನಾನು ಅವನಿಗೆ ಸೆರ್ಲ್ಯಾಕೆ ತಗೊಂಡು ಹೋಗಿದ್ದೆ. ಫುಲ್ ಟ್ರಿಪ್ಪಲ್ಲಿ ಅವ್ನು ಸೆರ್ಲ್ಯಾಕೆ ತಿಂದಿರೋದು. ಸೆರ್ಲ್ಯಾಕು ಅದರಲ್ಲೇ ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ತೊಗೊಂಡೋಗಿದ್ದೆ. ನನಗೆ ಆ್ಯಕ್ಚುಲಿ ಸೆರ್ಲ್ಯಾಕ್ ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ. ನಾನು ಮನೇಲಿದ್ದ ಅವ್ನಿಗೆ ಸೆರ್ಲ್ಯಾಕ್ ಕೊಡೋಲ್ಲ. ಎಲ್ಲೋ ಸಂಜೆ ಒಂಚೂರು ಕೊಟ್ಟರೆ ಕೊಡ್ತೀನಿ, ಇಲ್ಲಾಂದರೆ ನಾನು ಫುಲ್ ಡೇ ಎಲ್ಲ ಅವ್ನಿಗೆ ಸೆರ್ಲ್ಯಾಕ್ನ ಪ್ರಿಫರೇ ಮಾಡಲ್ಲ, ನಂಗೆ ಇಷ್ಟ ಆಗೋಲ್ಲ. ಅಂದರೆ ಮನೆ ಫುಡ್ಡೇ ಚೆನ್ನಾಗಿರುತ್ತೆ. ಸೆರ್ಲ್ಯಾಕ್ ಅಂದರೆ ಹೋಮ್ ಮೇಡ್ ಸೆರ್ಲ್ಯಾಕ್ ಪ್ರಿಪೇರ್ ಮಾಡ್ಬೋದು. ನಾವು ರಾಗಿ ಸಾರಿ ಎಲ್ಲ ಹೋಮ್ ಮೇಡ್ ಪ್ರಿಪೇರ್ ಮಾಡಿದ್ದೀನಿ, ಬಟ್ ಸೆರ್ಲ್ಯಾಕ್ ಇನ್ನೂ ಪ್ರಿಪೇರ್ ಮಾಡಲಿಲ್ಲ, ನೋಡ್ಬೇಕು ಫ್ಯೂಚರಲ್ಲಿ. ಬಟ್ ಅವನಿಗೆ ನಾನು ಹೋಮ್ ಮೇಡಲ್ಲೇ ಚೆನ್ನಾಗಿರೋದೆಲ್ಲ ಊಟ ಪ್ರಿಪೇರ್ ಮಾಡಿ ಕೊಡ್ತೀವಿ ಮನೇಲಿ. ಬಟ್ ಈ ಟ್ರಿಪ್ಪಲ್ಲಿ ಏನು ಆಪ್ಷನ್ ಇಲ್ಲದೆ ಇರೋ ಕಾರಣ ಸೆರ್ಲ್ಯಾಕೆ ತಗೊಂಡು ಹೋಗಿದ್ದೆ. ಅವನಿಗೆ 3-4 ಟೈಮ್ಸು ಸೆರ್ಲ್ಯಾಕೆ ಕೊಡ್ತಾಯಿದ್ದೆ, ಮತ್ತು ಮಿಲ್ಕ್ ಅಷ್ಟೇ, ಮತ್ತೇನು ಕೊಡ್ತಾ. ಫ್ರೂಟ್ಸ್ ಎಲ್ಲೋ ಸ್ವಲ್ಪ ತಿಂತಾಯಿದ್ದ, ಆರೆಂಜ್ ಆ ಥರ. ಈ ಥರ ಪ್ಲ್ಯಾನ್ ಮಾಡಿದ್ದೆ ನಾನು ಟ್ರಿಪ್ಪಲ್ಲಿ. ಇದು 4 days ಆಗಿತ್ತು ನಾವು ಟ್ರಿಪ್ ಫುಲ್ ಕಂಪ್ಲೀಟ್ ಮಾಡಿ ಬರುವಾಗ. ಹೋಗೋದು ಬರೋದೆಲ್ಲ ಸೇರಿ 4 days ಆಗ್ತಾಯಿತ್ತು. ನೋಡ್ಬೋದು, ಅವನಿಗೊಂದು 12:30 ಹಾಗೆ ಊಟ ರೆಡಿ ಮಾಡ್ತಾಯಿದ್ದೆ ಟ್ರೈನಲ್ಲಿ. ಸ್ವಲ್ಪ ಕಷ್ಟ ಪ್ರಿಪೇರ್ ಮಾಡೋದು, ತಿನ್ನಿಸೋದು. ಅಂದರೆ ಮನೇಲಿ ಇದ್ದಷ್ಟು ಕಂಫರ್ಟ್ ಅಂತೂ ಇರಲ್ಲಲ್ಲ. ಇದು ನಾವು ಏನು ಮಾಡಿದ್ವಿ, ನಾನ್ ಎ ಸಿಗೆ ಬುಕ್ ಮಾಡಿದ್ವಿ, ಯಾಕಂದರೆ ತುಂಬ ಜನ ಇದ್ವಿ, ಮತ್ತು ಡೇ ಟ್ರಾವೆಲ್ ಆಗಿರೋದ್ರಿಂದ ಎ ಸಿ ಬೇಡ ಅಂತ. ಬಟ್ ರಿಟರ್ನ್ ಟಿಕೆಟ್ ನಮ್ದು ಏನಿದೆ ಅದು ಎ ಸಿನೇ ಬುಕ್ ಮಾಡಿದ್ವಿ. ನೋಡ್ಬೋದು, ಅಚ್ಚು ಆಟ ಆಡ್ತಾ ಇದ್ಲು, ನಾವು ಊಟ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅವನಿಗೆ. ಇದೇನಿಲ್ಲ, ಬಿಸಿನೀರಲ್ಲಿ ಜಸ್ಟ್ ಮಿಕ್ಸ್ ಮಾಡಿದ್ದಾಯಿತು. ನಾನು ಫ್ಲಾಸ್ಕಲ್ಲಿ ನೀರು ಎಲ್ಲ ಅವನದೆಲ್ಲ ಐಟಮ್ ಅಂತೂ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಎಷ್ಟು ಪ್ಯಾಕ್ ಮಾಡಿದ್ದೆ ಅಂತ. ಸೊ ಅವನದೆಲ್ಲ ಪ್ಯಾಕ್ ಆಗಿತ್ತು. ಇಲ್ಲಿ ಅವನಿಗೆ ಊಟ ರೆಡಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅವನಿಗೂ ಕೂಡ ಸೆರ್ಲ್ಯಾಕ್ ಅಷ್ಟು ಇಷ್ಟಪಡಲ್ಲ. ಅವನು ಎಲ್ಲ ನಾನು ನೋಡಿರೋ ಪ್ರಕಾರ ಕೆಲವು ಮಕ್ಕಳೆಲ್ಲ ಮನೆ ಫುಡ್ ಇಷ್ಟಪಡಲ್ಲ, ಸೆರ್ಲ್ಯಾಕ್ ಜಾಸ್ತಿ ಇಷ್ಟಪಡ್ತಾರೆ. ಬಟ್ ಒಂಥರ ಡಿಫ್ರೆಂಟ್, ಇವನಿಗೆ ಮನೆ ಫುಡ್ಡೇ ತುಂಬ ಇಷ್ಟಪಡ್ತಾನೆ. ಸೆರ್ಲ್ಯಾಕ್ ಅಂದರೆ ಊಟ ಮಾಡೋದ್ರಲ್ಲೇ ಅರ್ಧ ಕಮ್ಮಿ ಮಾಡ್ತಾನೆ. ಅವ್ನು ಮಾಡೋ ಕ್ವಾಂಟಿಟಿಯಲ್ಲಿ ಅರ್ಧ ಕಮ್ಮಿನೇ ಊಟ ಮಾಡೋದು ಅವ್ನು ಸ್ವಲ್ಪ. ನನಗೂ ಇಷ್ಟ ಆಗಲ್ಲ, ಅವನಿಗೂ ಇಷ್ಟ ಆಗಲ್ಲ. ಆದ್ರೂ ನನಗೂ ತುಂಬ ಗಿಲ್ಟ್ ಫೀಲ್ ಆಗ್ತಾಯಿತ್ತು, ಫುಲ್ ಸೆರ್ಲ್ಯಾಕೆ ಕೊಡಬೇಕಲ್ಲ 4 days ಅಂತ. ಬಟ್ ನೋ ಅದರ್ ಆಪ್ಷನ್, ನಾನು ಕೊಡಲೇಬೇಕಿತ್ತು. ಸೊ ಅದಕ್ಕೆ ನೋಡ್ಬೋದು, ಈ ಥರ ಮಾಡಿ ನಾನು ಸಿಂಗಲ್ ಸೈಡ್ ಸೀಟಲ್ಲಿ ಕೂತ್ಕೊಂಡು ತಿಂತಾಯಿದ್ದೆ. ಯಾಕಂದರೆ ಅದು ಆ ಕಡೆ ಕ್ರಾಸ್ ಇರುತ್ತಲ್ಲ ಸೀಟ್. ಸೊ ಅದಕ್ಕೋಸ್ಕರ ಇಲ್ಲಿ ಸಿಂಗಲ್ ಸೈಡ್ ಸೀಟಲ್ಲಿ ಕೂತ್ಕೊಂಡು ತಿನ್ನಿಸ್ತಾಯಿದ್ದೆ ಅವನಿಗೆ. ನೋಡ್ಬೋದು, ನಾನು ಅವನಿಗೆ ಫುಲ್ ಡೇ ಟ್ರಿಪ್ಪು ನೈಟ್ ಎಲ್ಲ ಕಡೆ ಟ್ರಿಪ್ಪಲ್ಲಿ ಕ್ಯಾಪ್ ಹಾಕಿನೇ ಇರ್ತೀನಿ. ಯಾಕಂದರೆ ಅವನಿಗೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಕೋಲ್ಡ್ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಅದು ಇದು ಎ ಸಿ ಟ್ರೈನ್ ಆದರೆ ಕ್ಯಾಪ್ ಹಾಕಿಲ್ಲ ಅಂದರೆ ಸ್ವಲ್ಪ ನಡೆಯುತ್ತೆ, ಅಂದರೆ ಕೋಲ್ಡ್ ಆಗುತ್ತೆ ಯೂಶ್ವಲಿ. ಬಟ್ ಅದು ಈ ಥರ ಓಪನ್ ವಿಂಡೋ ಇರೋದ್ರಲ್ಲಿ ಕ್ಯಾಪ್ ಹಾಕೋದು ತುಂಬ ಇಂಪಾರ್ಟೆಂಟು. ಕೆಲವು ಪೇರೆಂಟ್ಸ್ ಅದೇ ಮಿಸ್ಟೇಕ್ ಮಾಡ್ತಾರೆ. ಯಾಕಂದರೆ ಏನಿಲ್ಲ ಸೆಕೆ ಇದೆ ಅಂತ ಕ್ಯಾಪ್ ಹಾಕಲ್ಲ. ಬಟ್ ನಾನು ಇದೇ ಥರ ಒಂದು ಸಲ ಮಿಸ್ಟೇಕ್ ಮಾಡಿದ್ದೆ. ಬಟ್ ನಾನು ಹೇಳೋ ಪ್ರಕಾರ ಕ್ಯಾಪ್ ಹಾಕೋದು ಒಳ್ಳೆಯದು. ಯಾಕಂದರೆ ತುಂಬ ಸೌಂಡ್ ಬರ್ತಾ ಇರುತ್ತೆ ಈ ಥರ ನಾನ್ ಎ ಸಿ ಟ್ರೈನಲ್ಲಿ, ಮತ್ತು ಗಾಳಿ ತುಂಬ ಸ್ಪೀಡಾಗಿ ಬರ್ತಾ ಇರುತ್ತೆ. ಮಕ್ಕಳು ಇಯರ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಅವರಿಗೆ ಇಯರ್ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಆ ಗಾಳಿ ನಮ್ಗೆ ಗೊತ್ತಾಗಲ್ಲ, ನಾವೇನು ಅಂದ್ಕೊತೀವಿ ಸೆಕೆ ಇದೆ, ಸೊ ಕ್ಯಾಪ್ ಬೇಡ ಅಂತ ಅಂದ್ಕೊತೀವಿ. ಬಟ್ ನೋ, ಕ್ಯಾಪ್ ಮಸ್ಟ್ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಕ್ಯಾಪ್ ರಿಮೂವ್ ಮಾಡಲಿಲ್ಲ. ಸೊ ಯಾರಾದರೂ ನ್ಯೂ ಪೇರೆಂಟ್ಸ್ ನೋಡ್ತಾ ಇದ್ದರೆ ಕ್ಯಾಪ್ ಹಾಕ್ಕೊಂಡು ಹೋಗಿ ನೀವು ಹೋಗೋದಿದ್ರೆ ನನ್ನ ಅಡ್ವೈಸ್. ಯಾಕಂದರೆ ನಾನು ಒಂದ್ಸಲ ಇದೇ ಥರ ಮಾಡಿ ಅವನಿಗೆ ಕೋಲ್ಡ್ ಸ್ಟಾರ್ಟ್ ಆಗಿ ಇಯರ್ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೌಂಡು ತುಂಬ ಇರುತ್ತೆ ಟ್ರೈನ್ದು ನಾನ್ ಎ ಸಿದಲ್ಲಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ
ನಾವು ಹೋಗೋದು ಇದು ಡೇ ಟ್ರಾವೆಲ್ ಮಾಡಿರೋದ್ರಿಂದ ಹೋಗ್ತಾ ಇರೋದು. ತುಂಬ ಚೆನ್ನಾಗಿತ್ತು, ವ್ಯೂ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು ನಮಗೆ. ತುಂಬ ಕಡೆ ಚೆನ್ನಾಗಿರೋ ವ್ಯೂಸ್ ಎಲ್ಲ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಡೇ ಟ್ರೈನ್ಸ್ ಎಂಜಾಯ್ ಮಾಡ್ಬೋದು ನಾವು ಡೇ ಟ್ರೈನಲ್ಲಿ. ನೈಟ್ ಟ್ರೈನ್ ಅಂದರೆ ಮಲ್ಕೊಂಡು ಬಿಡ್ತೀವಲ್ಲ ಆ್ಯಕ್ಚುಲಿ, ಎಲ್ಲರೂ ಕತ್ಲೆ ಇರುತ್ತೆ, ಏನೂ ನೋಡಲ್ಲ. ಬಟ್ ಡೇ ಟ್ರೈನಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಹೋಗೋದಿದ್ರೆ ಬೆಸ್ಟು. ತುಂಬ ಜನ ಹೋಗೋದಿದ್ರೆ ಎಂಜಾಯ್ ಆಗುತ್ತೆ. ಸೊ ಡೋರೊಂದು ಊಟ ಆಯಿತು ನೋಡ್ಬೋದು. ಊಟ ಆದ ಕೂಡಲೇ ಅವನಿಗೆ ಮಲಗಿಸ್ತಾ ಇದ್ದೆ. ಅವನಿಗೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ನ್ಯಾಪ್ ಬೇಕು. ಬೆಳಗ್ಗೆಯಿಂದ ಅವ್ನು ನಿದ್ದೆ ಸ್ವಲ್ಪ ಸರಿ ಆಗಿರಲಿಲ್ಲ. ಒಂದು ಹಾಫ್ ನಿದ್ದೆ ಆಗಿದೆ. ಅವನಿಗೆ ನಿದ್ದೆ ಸ್ವಲ್ಪ ಮಾಡಿದರೆ ಚೆನ್ನಾಗಿರ್ತಾನೆ, ಇಲ್ಲಾಂದರೆ ಹಠ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ನಾವು ವಿಂಡೋ ಎಲ್ಲ ಕ್ಲೋಸ್ ಮಾಡಿಸ್ಕೊಂಡು ನಾನು ನನ್ನ ಕೈ ಮೇಲೆ ಮಲಗಿಸ್ಕೊಂಡೆ. ಕೆಳಗಡೆ ಹಾಕಿದರೆ ಎದ್ಬಿಡ್ತಾನೆ, ಯಾಕಂದರೆ ಆ ಸೌಂಡಿಗೆ ಮತ್ತು ಸ್ವಲ್ಪ ಶೇಕ್ ಆಗ್ತಾ ಇರುತ್ತಲ್ಲ. ಅವನಿಗೆ ಸ್ವಲ್ಪ ನಾನಂದರೆ ಈ ಡಾರ್ಕು ಸ್ವಲ್ಪ ತುಂಬ ಸೈಲೆನ್ಸಾಗಿ ಮಲಗಿಸಿ ಅದೇ ಅಭ್ಯಾಸ ಆಗಿತ್ತು ನನಗೆ. ಈ ಟ್ರಿಪ್ಪಲ್ಲಿ ತುಂಬ ಕಷ್ಟ ಆಗಿರೋದೇ ಅವ್ನ ನಿದ್ದೆದು. ಊಟ ಆದರೂ ಹೆಂಗೋ ಅಡ್ಜಸ್ಟ್ ಆಯಿತು ಅವನಿಗೆ ಸ್ವಲ್ಪ ಆದರೂ. ಬಟ್ ನಿದ್ದೆ ಅವನಿಗೆ ತುಂಬ ಡಿಸ್ಕಂಫರ್ಟ್ ಆಗ್ತಾಯಿತ್ತು ಎಲ್ಲ ಕಡೆ. ಅಲ್ಲೂ ರೂಮಲ್ಲೂ ಸ್ವಲ್ಪ ಕಷ್ಟ ಆಯಿತು. ತಿರುಪತಿಯಲ್ಲಿ ನಾವು ದರ್ಶನಕ್ಕೆ ಹೋದಾಗಲೂ ಅವನಿಗೆ ನಿದ್ದೆ ಎಲ್ಲ ಸ್ವಲ್ಪ ಸರಿಯಾಗಿರಲಿಲ್ಲ ಸ್ವಲ್ಪ ಅದಕ್ಕೆ. ಬಟ್ ಆದರೂ ಅವ್ನು ಜಾಸ್ತಿ ತೊಂದರೆ ಕೊಟ್ಟಿರಲಿಲ್ಲ. ನೋಡ್ಬೋದು ಈ ಥರ ಮಲಗ್ತಾನೆ. ಸ್ವಲ್ಪ ಒಂಚೂರು ನಿಪ್ಪಲ್ಲಿ ಹಾಕ್ಕೊಡ್ಸಿದ್ರೆ ಮಲಗ್ತಾನೆ. ತೆಗೆದೇ ಎದ್ದೇಳ್ತಾನೆ. ನಾನು ಅವನಿಗೆ ನಿದ್ದೆ ಬಂದ ಕೂಡಲೇ ತೆಗಿತೀನಿ ನಿಪ್ಪಲ್ಲಿ ಹಾಕಿರೋದು. ಬಟ್ ಈ ಟ್ರಿಪ್ಪಲ್ಲಿ ಹೆಂಗಂದರೆ ಅವನು ಶೇಕ್ ಆಗ್ತಾ ಇರುತ್ತೆ, ಸೌಂಡ್ ತುಂಬ ಇರುತ್ತೆ, ಯಾರೋ ಆ ಕಡೆ ಈ ಕಡೆ ಬರೋದು. ಡೇ ಟ್ರೈನ್ ಬೇರೆ ಫುಲ್ ಸೌಂಡ್ ಆಗ್ತಾಯಿತ್ತು. ಅವ್ನು ನಿದ್ದೆ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ತೆಗೆದಿರಲಿಲ್ಲ, ನಿಪ್ಪಲ್ಲಿ ಜಾಸ್ತಿ ಹಾಕಿನೇ ಇಟ್ಟಿದ್ದೆ. ನಮ್ಮದೆಲ್ಲ ಇನ್ನೂ ಊಟ ಆಗಿರಲಿಲ್ಲ. ನಮ್ಮದು ಊಟ ಲೇಟಾಗಿತ್ತು ಬರೋದು. ಅಂದರೆ ನಾವು ರೈಲ್ವೆ ಸ್ಟೇಷನಲ್ಲೇ ಪಿಕ್ ಮಾಡೋದ್ರಿಂದ ನಮ್ಮದು 2:00 ಹತ್ತಿರ ಆಗಿತ್ತು ಊಟ ಸಿಗೋದು ನಮ್ಮ ಕೈಗೆ. ಅದು ಸ್ಟೇಷನ್ ನಂಗೆ ಆವಾಗಲೇ ಹೇಳ್ದಂಗೆ ಸ್ಟೇಷನ್ ಹೆಸರು ನೆನಪಿಲ್ಲ. ನೆಕ್ಸ್ಟ್ ಈಗ ತೋರಿಸ್ತೀನಿ ಯಾವ ಸ್ಟೇಷನ್ ನಾವು ತಗೊಂಡಿರೋದೆಲ್ಲ. ಫುಲ್ ಟ್ರಿಪ್ಪಲ್ಲಿ ತಮ್ಮ ತಂಗಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದ. ಅಭಿನೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿಸ್ಕೊಂಡು, ಅಂಕಲು ನೋಡ್ಬೋದು ನಾವೆಲ್ಲ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಎಲ್ಲ ಒಬ್ರು ಕಾಲು ಎಳ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ನೀವು ಅನ್ಕೋಬೋದು ಇಲ್ಲಿ ನಾವು ಮಾತ್ರ ಇದ್ದೀವಿ, ಇನ್ನು ಉಳಿದವರೆಲ್ಲ ಎಲ್ಲಿ ಅಂತ. ನಮ್ಮದು ತುಂಬ 10 ಜನ ಹೋಗ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಜನರಿಗೆ ಸೀಟ್ ಸಿಕ್ತು, ಈ ಕಡೆ ಸ್ವಲ್ಪ ಜನರಿಗೆ ಸೀಟ್ ಸಿಕ್ತು. ಸೊ ನಾವು ಇಲ್ಲಿ ಸ್ವಲ್ಪ ಜನ ನಾನು ಈ ಕಡೆ ಬಂದೆ. ಯಾಕಂದರೆ ಅಲ್ಲಿ ಸ್ವಲ್ಪ ಏಜ್ ಆದವರೆಲ್ಲ ಇದ್ರಲ್ಲ, ನಮ್ಮಮ್ಮ, ನಮ್ಮ ಆಂಟಿ, ಇವರೆಲ್ಲ ಇದ್ದು, ಅಜ್ಜಿ ಎಲ್ಲ ಇದ್ದಲ್ಲ, ಅವ್ರು ಸ್ವಲ್ಪ ಮಾತಾಡ್ತಾನೇ ಇರ್ತಾರೆ ಕಂಟಿನ್ಯೂ. ಸ್ವಲ್ಪ ಜಾಸ್ತಿ ಮಾತಾಡ್ತಾರಲ್ಲ, ಮಗುಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಈ ಕಡೆ ಕರ್ಕೊಂಡು ಬಂದಿದ್ದೆ. ಮತ್ತು ಅವನಿಗೂ ತುಂಬ ಇಕ್ಕಟ್ಟಾಗಿದ್ರೆ ಜಾಗ ಸಾಕಾಗಲ್ಲ, ಕೂತ್ಕೊಂಡು ಅವ್ನಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗೋದು ಬೇಡ ಅಂತ ಕಂಫರ್ಟ್ ಇರಲಿ. ಈ ಕಡೆ ಇವರೆಲ್ಲ ಹೇಳಿದರೆ ಸ್ವಲ್ಪ ಕೇಳ್ತಾರಲ್ಲ, ಸೈಲೆಂಟ್ ಅಂದರೆ ಸ್ವಲ್ಪ ಗೊತ್ತಾಗುತ್ತೆ. ಪಾಪ ಅವರು ಅಪರೂಪಕ್ಕೆಲ್ಲ ಮೀಟ್ ಆಗೋದಲ್ಲ, ಅದಕ್ಕೋಸ್ಕರ ಅವ್ರು ಮಾತಾಡ್ಕೊಳ್ಳಿ ಅಂತ ನಾನು ಈ ಕಡೆ ಬಂದು ಕೂತ್ಕೊಂಡಿದ್ದೆ. ನಾನು ಆ ಕಡೆ ಹೋಗಲಿಲ್ಲ. ಆಲ್ಮೋಸ್ಟ್ ನಾವು ಇಷ್ಟು ಜನ ಇಲ್ಲೇ ಇದ್ವಿ, ಅವ್ರು ಇಷ್ಟು ಜನ ಅಲ್ಲೇ ಇದ್ದರು. ಹಾಗೆ ಆ ಕಡೆ ಈ ಕಡೆ ಹೋಗಿ ಬರ್ತಾಯಿದ್ವಿ ಬಿಟ್ಟರೆ ಜಾಸ್ತಿ ಒಟ್ಟಿಗೆ ಇರಲೇ ಇಲ್ಲ. ನಾನು ಕರ್ಣನ ಹಿಡ್ಕೊಂಡು ಈ ಕಡೆಯೇ ಇದ್ದೆ ಜಾಸ್ತಿ. ನಾನು ಆವಾಗ ಹೋಗಿ ಬರ್ತಾಯಿದ್ದೆ. ನಾವಿಲ್ಲಿ ಹಿಂಗೆ ಗಿರಿಗೆ ಇಡೀ ಟ್ರಿಪ್ಪಲ್ಲೂ ಕಾಲ್ ಬರ್ತಾನೆ ಇರ್ತಾನೆ. ಎಲ್ಲಿ ಹೋದ್ರೂ, ಮನೇಲಿದ್ರೂ, ಒಂದು ರಜಾ ಹಾಕಿದ್ರೂ ಅವನಿಗೆ ಕಾಲಿಗೇನು ಕಮ್ಮಿ ಇರಲ್ಲ. ಯಾಕಂದರೆ ಏನಾದರೂ ಕಾಲ್ಸ್ ಬರ್ತಾನೆ ಇರುತ್ತೆ ಡ್ಯೂಟಿಯಿಂದ, ಅದು ಇದು ಕೇಳ್ಕೊಂಡು ಏನಾದರೂ ಯಾರಾದರೂ ಕಾಲ್ ಮಾಡ್ತಾನೆ ಇರ್ತಾರೆ. ಸೊ ಅವನಿಗೆ ಬ್ಯುಸಿನೇ ಇರ್ತಾರೆ ಎನಿ ಟೈಮು. ನೋಡ್ಬೋದು ಹಿಂಗಿತ್ತು ನಮ್ಮದು ಟ್ರಿಪ್ಪು. ನಾನು ಆವಾಗವಾಗ ಊಟದೆಲ್ಲ ಚೆಕ್ ಮಾಡ್ತಾಯಿದ್ದೆ. ಈಗ ಕರ್ಣನ ಹೆಂಗಿದ್ದು ಊಟ ಆಯ್ತು, ನನಗೆ ಫಸ್ಟ್ ಪ್ರಿಯಾರಿಟಿ ಇರೋದು ಪಾಪುದು ಊಟ. ಪಾಪು ನಿದ್ದೆ ಆಗಿಬಿಟ್ರೆ ನನಗೆ ಟೆನ್ಷನ್ ಇಲ್ಲ, ನನ್ನ ಊಟ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ. ನೋಡ್ಬೋದು ಆ ಕಡೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ತುಂಬ ಕಡೆ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಕರ್ಣ ಸ್ವಲ್ಪ ಕೈಯಲ್ಲಿ ಇರ್ತಾಯಿದ್ದ, ಹಾಗೆ ಹಿಂಗೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕೆ. ಇವಾಗ ನಮ್ಮದು ಊಟ ಬಂತು ಫೈನಲಿ. ನೋಡ್ಬೋದು ಊಟ ತರಲಿಕ್ಕೆ ಗಿರಿ ಹೋಗಿದ್ದಾಗಿತ್ತು. ನನಗೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಇಲ್ಲಿ ನಿಂತ್ಕೊಂಡಿದ್ದೆ. ಸ್ವಲ್ಪ ಆ ಕಡೆ ಈ ಕಡೆ ಜನ ಎಲ್ಲ ಇಳಿಯೋದು ಹತ್ತೋದು, ಸ್ಟೇಷನ್ ಅಲ್ಲ ಇದು, ಒಂದು ಸ್ಟಾಪ್ ಅಲ್ಲ, ಇಲ್ಲಿ ಇಳಿಯೋದು ಹತ್ತೋದೆಲ್ಲ ಇದ್ದಿದ್ರು. ಅದಕ್ಕೋಸ್ಕರ ಫುಲ್ಲು ಒಂದು ಬಾಕ್ಸಲ್ಲೇ ಊಟ ಬಂದಿತ್ತು. ನಾವು 10 ಮೆಂಬರ್ಸ್ ಏನೋ ಇದ್ವಲ್ಲ, ನಾವು 5-6 ಮೀಲ್ಸ್ ಆರ್ಡ್ರ್ ಮಾಡಿದ್ವಿ. ಯಾಕಂದರೆ ಫುಲ್ ಮೀಲ್ಸ್ ಎಲ್ಲ ತಿನ್ನಲ್ಲ ಅಂತ ನಂಗೆ ಗೊತ್ತಿತ್ತು. ಅದಕ್ಕೋಸ್ಕರ ಒಂದಲ್ಲಿ ಶೇರ್ ಮಾಡೋಣ ಅನ್ನೋ ಥರ ನಾವು ಆ 6 ಮೀಲ್ಸು ಮೋಸ್ಟ್ಲಿ ಅಭಿ ಮತ್ತು ಗಿರಿಗೆ ಒಂದೊಂದು ಫುಲ್ ಮೀಲು, ಮತ್ತು 4ರಲ್ಲಿ ನಾವು 4 ಮೆಂಬರ್ಸ್ ಶೇರ್ ಮಾಡೋಣ ಆ ಥರ ಸಮಥಿಂಗ್ ಮಾಡಿ ಆರ್ಡ್ರ್ ಮಾಡಿದ್ದು. ಬಟ್ ಯಾರಾದರೂ ನೆಕ್ಸ್ಟ್ ಆ ಕಡೆ ಇದು ಈ ಕಡೆ ಅಂದರೆ ಆ ಸೈಡ್ ಹೋಗ್ತಾ ಇರೋರು ಯಾರಾದರೂ ಊಟ ಆರ್ಡ್ರ್ ಮಾಡ್ತೀರಾ, ಊಟ ತೊಗೊತೀರಾ ಅಂದರೆ ಒಬ್ಬರಿಂದ ಒಂದು ಊಟನ 3 ಜನ ಶೇರ್ ಮಾಡ್ಕೊಬೋದು ಆರಾಮ್ಸೆ. ನಮ್ಮ ಥರ ಈ ಹುಡುಗಿಯರಾದರೆ 4 ಮೆಂಬರ್ಸು ಶೇರ್ ಮಾಡ್ಕೊಬೋದು, ಅಷ್ಟು ರೈಸ್ ಕೊಟ್ಟಿರ್ತಾರೆ. ಸೊ ನನ್ನೊಂದು ಸಜೆಷನ್ ಇದು, ಯಾರಾದರೂ ಊಟ ತೊಗೋತೀರಾದರೆ 1 ಮೀಲನ್ನ 3-4 ಮೆಂಬರ್ಸು ಶೇರ್ ಮಾಡ್ಬೋದು. ಹುಡುಗರಾದರೆ ಒಂದನ್ನು 2 ಮೆಂಬರ್ಸ್ ಆರಾಮ್ಸೆ ಶೇರ್ ಮಾಡ್ಬೋದು, ತುಂಬ ಊಟ ಮಾಡ್ತೀರಾ ಅಂದ್ರೂ ಕೂಡ. ನಮಗಿಲ್ಲಿ ಫುಲ್ ಆಲ್ಮೋಸ್ಟ್ 2 ಮೀಲ್ಸ್ ಫುಲ್ ವೇಸ್ಟ್ ಆದಂಗೆ ಆಯಿತು. ಅಂದರೆ ಎಲ್ಲ ಮೀಲ್ಸಲ್ಲೂ ರೈಸ್ ಉಳಿದಿರೋ 2 ಅಲ್ಲ 2.5 ಅಂತೂ ಉಳಿದಿದೆ ಗ್ಯಾರಂಟಿ.
ಜಾಸ್ತಿ ರೈಸ್ ಎಲ್ಲ ವೇಸ್ಟ್ ಆಯಿತು. ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ದುಡ್ಡು ವೇಸ್ಟ್ ಆಯಿತು ಒಂದು ಕಡೆ, ಇನ್ನೊಂದು ಕಡೆ ಫುಡ್ಡು ವೇಸ್ಟ್ ಆಯಿತು, ಎರಡೂ ವೇಸ್ಟ್ ಆಯಿತು. ನಮ್ಗೆ ಐಡಿಯಾ ಇರಲಿಲ್ಲ. ನಮ್ಮ ಕಡೆ ಈ ಸೌತು ಈ ಕಡೆ ಎಲ್ಲ ಬಂದರೆ ಒಂದು ಮೀಲ್ಸಲ್ಲಿ ಒಬ್ರಿಗೆ ಆಗೋಷ್ಟೇ ರೈಸ್ ಕೊಡ್ತಾರೆ. ಅಬ್ಬಬ್ಬಾ ಅಂದರೆ ಇಬ್ಬರು ಶೇರ್ ಮಾಡ್ಕೋಬೋದು ಅಷ್ಟೇ. ಇದನ್ನ ನೋಡಿ ನಮ್ಗೆ ಶಾಕ್ ಆಯ್ತು ಆ್ಯಕ್ಚುಲಿ, ಅಷ್ಟಿಷ್ಟು ರೈಸ್ ಕೊಡ್ತಾರಾ ಅಂತ. ತುಂಬ ರೈಸ್ ಕೊಟ್ಟಿದ್ರು. ಅಕ್ಕ ಮೇಲ್ಗಡೆ ಹೋಗಿ ಮಲ್ಕೊಂಡಿದ್ದೆ ಆ್ಯಕ್ಚುಲಿ. ಇವಾಗ ಇಳಿದು ಊಟ ಬಂತಂತ ಎಲ್ಲರೂ ಶೇರ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ. ನೋಡ್ಬೋದು ಇವರಿಬ್ಬರು ಹಾಗೆ ಶೇರ್ ಮಾಡ್ಕೊತಿದ್ದು. ನಾನು ಮಾತ್ರ ಇವರೆಲ್ಲ ಊಟ ಮಾಡಲಿ ಆಮೇಲೆ ಲಾಸ್ಟಿಗೆ ಊಟ ಮಾಡ್ತೀನಿ ಅಂತ ಕೂತ್ಕೊಂಡೆ. ಯಾಕಂದರೆ ಕರ್ಣನ ನೋಡ್ಕೋಬೇಕಲ್ಲ, ಕರ್ಣ ಬಿಟ್ಟು ಊಟ ಮಾಡಲಿಕ್ಕಾಗಲ್ಲ. ಯಾರು ಒಬ್ಬರು ಊಟ ಮಾಡ್ಕೊಂಡು ಆಮೇಲೆ ಕರ್ಣನ ನೋಡಿಕೊಂಡ್ರೆ ನಾನು ಊಟ ಮಾಡ್ಬೋದು, ಆ ಥರ. ಹಾಗೂ ತಂಗಿ ಹೇಳಿದ್ಲು ಊಟ ಮಾಡಿ ನಾನೇ ನೋಡ್ಕೊತಂತ. ಬಟ್ ನಾನೇ ಬೇಡ ನೀವೆಲ್ಲ ಮಾಡ್ಕೊಳ್ಳಿ ಅಂತ ಫಸ್ಟ್ ನಾನು ಕೂತ್ಕೊಂಡೆ. ನಾನು ಕರ್ಣನ ಆಟ ಆಡಿಸ್ತಾ ಕೂತ್ಕೊಂಡಿದ್ದೆ. ನೋಡ್ಬೋದು ಇವರೆಲ್ಲ ಊಟ ಮಾಡಿ ಆಮೇಲೆ ನಂದು ಊಟದ ನಾನು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿಲ್ಲ. ನಾನು ಲಾಸ್ಟಲ್ಲಿ ಊಟ ಮಾಡಿದೆ. ಆಮೇಲೆ ಇದು ಸಂಜೆ ಟೈಮಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರೋದು. ತುಂಬ ನಾವು ಆ್ಯಕ್ಚುಲಿ ಊಟ ಆದಮೇಲೆ ಸುಮಾರು ಸ್ನ್ಯಾಕ್ಸ್ ತಿಂದಿದ್ದೀವಿ. ಅದು ಇದು ಬಂದಿರೋದೆಲ್ಲ ತಗೊಳ್ಳೋದು, ಎಲ್ಲರೂ ಶೇರ್ ಮಾಡ್ಕೊಳ್ಳೋದು ಆ ಥರ. ಯಾಕಂದ್ರೆ ತುಂಬ ಜನ ಇದ್ವಲ್ಲ, ಏನು ಬಂದ್ರೂ ನಾವು ಬೇಡ ಅಂತೂ ಹೇಳ್ತಾ ಇರಲಿಲ್ಲ. ನಾನು ಸ್ವಲ್ಪ ತಿನ್ನಲ್ಲ ಅಷ್ಟೆಲ್ಲ. ನನಗೆ ತುಂಬ ರಿಪೀಟ್ ತಿನ್ನಲಿಕ್ಕಾಗಲ್ಲ. ನನಗೊಂದು ಸ್ವಲ್ಪ ಗ್ಯಾಪ್ ಇರಬೇಕು ಊಟ ತಿಂಡಿ ಎಲ್ಲ. ಬಟ್ ಇವರೆಲ್ಲ ತಿಂತಾಯಿದ್ದು ಸ್ವಲ್ಪ ಗಿರಿ ಸ್ವಲ್ಪ ಜಾಸ್ತಿ, ಗಿರಿ ಎಲ್ಲ ಸ್ವಲ್ಪ ಜಾಸ್ತಿ ಅವ್ರಿಗೆ ಸ್ನ್ಯಾಕ್ಸ್ ಎಲ್ಲ ಇಷ್ಟ. ಬಟ್ ನನಗೆ ಈ ಥರ ಕಾರ್ನ್ ಅಂತೂ ಫೇವ್ರೆಟ್ ನನಗೆ. ಕಾರ್ನ್ ಬಂದಿತ್ತು, ಅದನ್ನು ಮಾತ್ರ ಯಾರೂ ತೊಗೊಂಡಿರಲಿಲ್ಲ, ನಾನು ಒಬ್ಬಳೇ ತೊಗೊಂಡೆ. ಅದ್ರಲ್ಲಿ ಸ್ವಲ್ಪ ಗಿರಿ ಕೊಟ್ಟಿದ್ದೆ ಅಷ್ಟೇ. ಇಲ್ಲೂ ಕರ್ಣ ಪುನಃ ನಿದ್ದೆ ಮಾಡೋ ಥರ ಇದ್ದ, ಅದಕ್ಕೆ ನಿದ್ದೆ ಮಾಡ್ತಾಯಿದ್ಲು. ನೋಡ್ಬೋದು ಅವ್ನು ತುಂಬ ಟಾಯ್ಸ್ ಎಲ್ಲ ಎತ್ಕೊಂಡು ಬಂದಿದ್ದೆ. ಆಲ್ಮೋಸ್ಟ್ ನಾನು ಅವ್ನ ಮನೆಯೇ ಅರ್ಧ ಹೊತ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ ಟ್ರಿಪ್ಪಿಗೆ. ನೋಡ್ಬೋದು ಇಲ್ಲಿ ಅಕ್ಕನ ಜೊತೆನೂ ಆಟ ಆಡ್ತಾಯಿದ್ದೆ. ನಾನು ಆ ಕ್ಯಾಪ್ ತೆಗೆದು ಈ ಕ್ಯಾಪ್ ಹಾಕಿದೆ ಫೈನಲಿ. ಯಾಕಂದರೆ ತುಂಬ ಸೆಕೆ ಆಗ್ತಾಯಿತ್ತು. ಮಧ್ಯಾಹ್ನ ಆಗ್ತಾ 2 o'clock ಸಿಕ್ಕಾಪಟ್ಟೆ ಸೆಕೆ ಸ್ಟಾರ್ಟ್ ಆಯಿತು. ಪಾಪ ಅದು ಉಲ್ಲನ್ ಕ್ಯಾಪ್ ತುಂಬ ಹೊತ್ತು ಹಾಕಿರಬಾರ್ದು, ಅದಕ್ಕೋಸ್ಕರ. ಸೊ ಇದೆಲ್ಲ ಆದಮೇಲೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕಾಗಿಲ್ಲ. ಇದು ನೈಟು. ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಏನು ಸ್ಟೋರೀಸ್ ಆಯ್ತಂತ. ಈ ವಿಡಿಯೋದಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವೀಗ ರೀಚ್ ಆಗಿದ್ದೀವಿ ತಿರುಪತಿದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನೆಲ್ಲ ಆಯ್ತಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್.